ನಮ್ಮ ದೇಶ ಈಗ 2-3 ಎದುರಿಸಬೇಕಾದಂಥ ಅನಿವಾರ್ಯತೆಯಲ್ಲಿದೆ. ಒಂದು ಕೊರೋನಾ, ಮಗದೊಂದು ಅದು ನಿಸರ್ಗ ಅನ್ನುವಂಥ ಚಂಡಮಾರುತ. ಆಸ್ ಎಕ್ಸ್ಪೆಕ್ಟೆಡ್ ಇವತ್ತು ದೊಡ್ಡ ಮಟ್ಟದಲ್ಲಿ ಅದು ಮಹಾರಾಷ್ಟ್ರ ಮತ್ತು ಗುಜರಾತ್ ಭಾಗವನ್ನು ತಲ್ಲಣಗೊಳಿಸ್ಬಿಟ್ಟಿದೆ. ಅಫ್ಕೋರ್ಸ್ ಕರ್ನಾಟಕದಲ್ಲಿ ಆ ಮಟ್ಟಿಗೆ ಆಗಿಲ್ಲ ನಿಜ, ಆದರೆ ಅಲ್ಲಲ್ಲಿ ಮಳೆ ಅಂತೂ ಬಂದಿದೆ. ಮಹಾರಾಷ್ಟ್ರ ಮತ್ತು ಗುಜರಾತ್ನಲ್ಲಿ ಈ ಕ್ಷಣ ಬರ್ತಿರುವಂಥ ಮಾಹಿತಿ ಬ್ರೇಕಿಂಗ್ ನ್ಯೂಸ್ನಲ್ಲಿ ತಗ್ಗಿದೆ ಈ ಚಂಡಮಾರುತದ ಅಬ್ಬರ ಅಂತ ಬರ್ತಾ ಇದೆ. ಬೆಳಗ್ಗೆಯಿಂದ ಅಬ್ಬರಿಸಿ ಬೊಬ್ಬಿರಿತು ವರುಣರಾಯ, ಶಾಂತನಾಗಿದ್ದಾನೀಗ. ಗುಜರಾತ್ಗೆ ಆ ಮಟ್ಟದ ಅಂದರೆ ನಿನ್ನೆ ಹೇಳಿರೋ ಪ್ರಕಾರ ಮಹಾರಾಷ್ಟ್ರದ ಉತ್ತರ ಭಾಗಕ್ಕೆ ಹೋಗಿ ಅದರಿಂದ ದಕ್ಷಿಣದ ಗುಜರಾತ್ಗೆ ಬಂದು ಅಲ್ಲಿ ದೊಡ್ಡ ಮಟ್ಟದ ಎಫೆಕ್ಟ್ ಮಾಡುತ್ತೆ ಅಂತಿದ್ವಲ್ಲ, ಆ ದೊಡ್ಡ ಮಟ್ಟದ ಪ್ರಭಾವ ಮತ್ತು ಪರಿಣಾಮ ಗುಜರಾತ್ ಮೇಲೆ ಬಿದ್ದಿಲ್ಲ. ಸೊ ಹಾಗಾಗಿ ನಿಸರ್ಗ ಅನ್ನುವ ಚಂಡಮಾರುತದ ಎಫೆಕ್ಟ್ ತಗ್ಗಿದೆ ಅಂತ ಈ ಕ್ಷಣ ಬರ್ತಿರುವಂಥ ಬ್ರೇಕಿಂಗ್ ನ್ಯೂಸ್. ರಾಯ್ಗಢ, ಪುಣೆಯಲ್ಲಿ ಧಾರೆಗುರುಳಿದ 100 ಮರಗಳು. ಗೋವಾದಲ್ಲಿ ಮಹಾಮಳೆಯ ರೌದ್ರ ನರ್ತನ ನೋಡೋಂಗಾಯಿತು. ಅದು ಬಿಟ್ಟರೆ ದೊಡ್ಡ ದೊಡ್ಡ ಪುಣೆ ಭಾಗದಲ್ಲಿ, ರಾಯ್ಗಢದಲ್ಲಿ ಮರಗಳು ಉಳಿತು, ದೊಡ್ಡ ಮಟ್ಟದಲ್ಲಿ ಮಳೆ ಬಂತು. ಅಲ್ಲಿಂದ ಮುಂದಕ್ಕೆ ಹೋದಾಗ ಗುಜರಾತ್ ಕಡೆ ಹೋಯಿತು. ಅಲ್ಲಿ ಈ ಸೈಕ್ಲೋನ್, ಈ ಚಂಡಮಾರುತದ ಅಬ್ಬರ ಕಡಿಮೆ ಆಯಿತು. ಬಟ್ ಒಂದಷ್ಟು ಜೋರು ಮಟ್ಟದಲ್ಲಿ ಮಹಾರಾಷ್ಟ್ರದ ಭಾಗವನ್ನು ತಿಂದಾಕ್ಬಿಟ್ಟಿದೆ ಈ ನಿಸರ್ಗ ಚಂಡಮಾರುತ. ಕೇವಲ 2 ವಾರದಲ್ಲಿ ಇಡೀ ದೇಶ ಹಲವಾರು ರಾಜ್ಯಗಳಲ್ಲಿ 2 ಚಂಡಮಾರುತ. ನೀವು ನೋಡ್ತಿರುವಂಥ ಬಲಭಾಗದ ದೃಶ್ಯ ನೋಡಿ, ರಸ್ತೆನ ಅದು ಅನಿಸ್ಬಿಡುತ್ತೆ ನೀವು ನೋಡ್ತಿರ್ಬೇಕಾದ್ರೆ. ಹಿಂಗಿದೆ ರಸ್ತೆ. ಆ ಚಂಡಮಾರುತ ಬಂದಾಗ ಸಿಟಿಯಲ್ಲಿ ಮರಗಳ ಹಂಗೆ ಇಂಥ ದೊಡ್ಡ ಮರ ಬುಡ ಸಮೇತ ಕಿತ್ತು ಬಿದ್ದೋಗಿದೆ. ಆ ಫುಟ್ಪಾತಲ್ಲಿ ಹಾಕಿರ್ತಾರಲ್ಲ ರೈಲಿಂಗ್ ಎಲ್ಲ, ಅದೆಲ್ಲ ಕಂಪ್ಲೀಟ್ ಎದ್ದು ಬಿದ್ದೋಗಿದೆ. ಅಂದರೆ ಯು ಕ್ಯಾನ್ ಇಮ್ಯಾಜಿನ್ ಆ ಗಾಳಿಯ ಹೊಡೆತ ಫೋರ್ಸ್ ಇದೆಯಲ್ಲ. 120 ಕಿಲೋಮೀಟರ್ ಒಂದು ಗಾಳಿ ಬರ್ತಾ ಇದೆ ಅಂದರೆ ಯಾರು ನಿಂತ್ಕೊಳ್ಳೋಕ್ಕೆ ಸಾಧ್ಯ? ಸೇಮ್ ಅದೇ ಆಗಿರೋದು ನೋಡಿ ಅಲ್ಲಿ. ಸೊ ನೀವು ನೋಡ್ತಿರುವಂಥ ಬೆಳವಣಿಗೆ ಮಹಾರಾಷ್ಟ್ರದ ರಾಯ್ಗಢ ಮತ್ತು ಪುಣೆ ಆ ಭಾಗದಲ್ಲೆಲ್ಲ ಭಯಂಕರವಾಗಿ ಈ ನಿಸರ್ಗ ಚಂಡಮಾರುತ ಕಾಡ್ಬಿಟ್ಟಿದೆ. ಇನ್ನು ಅಫ್ಕೋರ್ಸ್ ಗೋವಾದಲ್ಲೂ ಕೂಡ ಪ್ರಚಂಡ ಮಳೆ ಬಂದಿದೆ ಭಯಂಕರವಾಗಿ. ಅದಾದ ಮೇಲೆ ರಾಜ್ಯದಲ್ಲೂ ಕೂಡ ಮಳೆ ಬಂತು. ಆದರೆ ದೊಡ್ಡ ಮಳೆ ತಡ್ಕೊಳಕ್ಕಾಗ್ತಿಲ್ಲ ಅನ್ನೋಷ್ಟೇನಿಲ್ಲ. ಬಟ್ ಆದರೆ ಕರಾವಳಿ ಭಾಗದಲ್ಲಿ ಮಾತ್ರ ಮಳೆರಾಯನ ದರ್ಶನ ಅಂತ ಇವತ್ತಾಯಿತು. ಬಟ್ ಗುಜರಾತ್ ಮತ್ತು ಮಹಾರಾಷ್ಟ್ರ ಭಾಗದಲ್ಲಿ, ದೊಡ್ಡ ಮಟ್ಟದಲ್ಲಿ ಮಹಾರಾಷ್ಟ್ರ ಭಾಗದಲ್ಲಿ ಮತ್ತು ಗೋವಾ ಭಾಗದಲ್ಲಿ ನೀವು ನೋಡ್ತಿರುವಂಥ ದೃಶ್ಯ, ಗೋವಾ ಪಣಜಿ ಇದು, ಅಲ್ಲೂ ಕೂಡ ತುಂಬ ಗಂಟುಗಟ್ಟಲೆ ಮಳೆಯ ರೌದ್ರ ನರ್ತನ ಇತ್ತು. ಅಲೆಗಳ ಏರಿಳಿತ ದೊಡ್ಡ ಮಟ್ಟದಲ್ಲಿ ಇತ್ತು. ಹಾಗಾಗಿ ಕರಾವಳಿ ಭಾಗದಲ್ಲಿ ಒಂದಷ್ಟು ಮಳೆ ಅಂತೂ ಆಗಿದ್ದಂತೂ ನಿಜ. ಸೊ ಹಾಗಾಗಿ ಫೈನಲಿ ನಿಸರ್ಗ ಚಂಡಮಾರುತ ಇಡೀ ದೇಶದ ಒಂದಷ್ಟು ಭಾಗಕ್ಕೆ ಹೋಗಿ ಮುಗಿಸಿ ಈಗ ಮುಂದಕ್ಕೆ ಹೋಗಿದೆ. ಅಬ್ಬರ ಅಂತೂ ಕಡಿಮೆ ಆಗಿದೆ. ಅಂಫಾನ್ ಚಂಡಮಾರುತದ ನಂತರ ಇದೀಗ ನಿಸರ್ಗ ಚಂಡಮಾರುತದ ಸರದಿ ಮುಗೀತು. ಈಗ ನೋಡ್ತಿರುವಂತಹ ದೃಶ್ಯ ತೋರಿಸ್ತೀವಿ ನೋಡಿ ನಾವು. ಏನಾದರೂ ಆಗೋಗ್ಬಿಡ್ಬೇಕಾಗಿತ್ತೇನೋ ಅನ್ನುವಷ್ಟರ ಮಟ್ಟಿಗೆ ಮುಂಬೈನ ಏರ್ಪೋರ್ಟ್ ಇದು. ಇಲ್ಲೊಂದು ದೊಡ್ಡ ಅಪಾಯ ಸಂಭವಿಸಬಹುದಾದದ್ದು ತಪ್ಪಿದೆ. ಬೆಂಗಳೂರಿಂದ ಹಾರಿತ್ತು ಮೆಕ್ಡೊನೆಲ್ ಡಾಗಲ್ಸ್ ವಿಮಾನ. ಇನ್ನೇನು ಲ್ಯಾಂಡ್ ಆಗಬೇಕು ಅನ್ನೋ ಟೈಮ್ನಲ್ಲಿ ಜೋರು ಬಿರುಗಾಳಿಯ ಅಬ್ಬರ ನೋಡಿ ಲ್ಯಾಂಡ್ ಆಗ್ತಿರೋ ಸಂದರ್ಭ ಅದು. ಇದರ ಮಧ್ಯೆ ವಿಮಾನ ಲ್ಯಾಂಡ್ ಆಗ್ತಿತ್ತು. ರನ್ವೇ ಬಿಟ್ಟು ಅದರ ಅಬ್ಬರ ಹೇಗಿದೆ, ಗಾಳಿ ಹೊಡ್ತಾ ನೋಡಿ. ರನ್ವೇ ಸ್ಟ್ರೈಟ್ ಹೋಗ್ಬೇಕಿತ್ತು, ಅದು ಹಾಗೆ ಅದರ ಲೆಫ್ಟಿಗೆ ಟರ್ನ್ ಆಗುತ್ತದು. ಸೊ ಬೇರೆಡೆ ಮೂವ್ ಆಯಿತು. ವಿಮಾನ ಬಂದ ರಭಸಕ್ಕೆ ನೀರು ವಿಮಾನದಷ್ಟಕ್ಕೆ ಆಳೆತ್ತರಕ್ಕೆ ನೋಡಿ. ವಿಮಾನ ನೀವು ಸ್ಕ್ರೀನ್ ನೋಡ್ತೀರ, ನಿಮ್ಮ ಕಡೆ ತಿರ್ಕೊಂಡು ನಿಂತುಬಿಟ್ಟಿದೆ ವಿಮಾನ. ಅದು ಸ್ಟ್ರೈಟ್ ಹೋಗ್ಬೇಕಾಗಿತ್ತು. ಅಲ್ಲಿರೋದೇ ಲ್ಯಾಂಡಿಂಗ್ ಸ್ಪೇಸ್ ಸ್ಟ್ರೈಟ್ ಆಗೋದು. ಸೊ ಅಂದರೆ ಆ ಮಟ್ಟಕ್ಕೆ ಅಲ್ಲಿ ಬಿರುಗಾಳಿ ಬೀಸ್ತಾ ಇದೆ ಅನ್ನೋದಕ್ಕೆ ಒಂದು ಎಕ್ಸಾಂಪಲ್ ಇದು. ಸೊ ಅದೃಷ್ಟವಶಾತ್ ಯಾವುದೇ ಪ್ರಾಣಾಪಾಯ ಸಂಭವಿಸಿಲ್ಲ ಅನ್ನೋದು ಈ ಕ್ಷಣ ಸಮಾಧಾನ ಎಲ್ಲರಲ್ಲೂ. ನನ್ನ ಕೊಲೀಗ್ಸ್ ವಿಡಿಯೋ ತೋರಿಸ್ತಿದ್ದಾರೆ ನೋಡಿ. ಈಗ ಒಂದು ಸ್ವಲ್ಪ ಇದನ್ನು ಆಮ್ನಿ ಬರ್ತಾ ಇದೆ. ಬಿತ್ತು ನೋಡಿಲಿ, ಬಿತ್ತು ಈ ನೋಡ್ತಿರುವಂತಹ ಬೆಳವಣಿಗೆ ಇದು ಗುಜರಾತ್ನಿಂದ ಬರ್ತಾ ಇದೆ. ಗುಜರಾತ್ನ ದ್ವಾರಕೆ ಕಡಲ ತೀರಕ್ಕೂ ಕೂಡ ಅಲ್ಲೂ ಮಳೆ ಅಪ್ಪಳಿಸ್ತು. ಆದರೆ ಏನಾಯ್ತು ಗೊತ್ತಿಲ್ಲಪ್ಪ, ಆ ಆಮ್ನಿ ಡ್ರೈವರ್ಗೆ ಬಚಾವಾಗಿರೋ ಲಕ್ಷಣ ಕಾಣಿಸ್ತಾ ಇದೆ. ಆದರೂ ನಮ್ಮ ಡ್ರೈವರ್ಗಳು ಯಾಕೋ ಗೊತ್ತಿಲ್ಲ, ಬೇಗ ಅರ್ಜೆಂಟಾಗಿ ಹೋಗ್ಬಿಡೋಣ ಅಂತಿರುತ್ತಲ್ಲ. ಸಾಮಾನ್ಯ ರೈಲ್ವೆ ಗೇಟ್ ಹಾಕ್ಬೇಕಾದ್ರೆ ಬೇಗ ಹೋಗೋಣ, ಈ ಬೀಳ್ಬೇಕಾದ್ರೆ ಬೇಗ ಹೋಗೋಣ, ಗಮನಿಸಿಲ್ಲ ಅನಿಸುತ್ತೆ ಆ ವ್ಯಕ್ತಿ. ಮೊನ್ನೆಗೆ ಅವ್ರು ಯಾರೋ ಓಡೋದ್ರು, ಆದರೆ ಈ ಕಾರ್ ಮುಂದ್ಗಡೆ ಭಾಗ ಗುಜ್ಜಾಗಿದೆ ಅಂತ ಕಾಣಿಸ್ತಾ ಇದೆ. ಆದರೆ ಗುಜರಾತ್ನ ಕಡಲ ತೀರದ ದೃಶ್ಯ ಬಲಭಾಗದಲ್ಲಿ ತೋರಿಸ್ತಾ ಇದ್ವಿ. ದ್ವಾರಕೆ ಕಾಣಿಸ್ತಾ ಇದೆ. ದ್ವಾರಕೆ ಕಡಲ ತೀರಕ್ಕೂ ಕೂಡ ಅಲೆಗಳು ಅಪ್ಪಳಿಸ್ತಾ ಇದೆ. ನಾರ್ಮಲಿ ಹಿಂಗಿರಲ್ಲ,
ಅಲ್ಲಿಗೆ ಯಾರಾದರೂ ಹೋಗಿದ್ರೆ ಅವ್ರಿಗೆ ಗೊತ್ತಿರುತ್ತೆ ಡೆಫಿನೆಟ್ ಆಗಿ. ನೋಡೋರು ನಾವು ಕಣ್ಮುಂದೆ ನೋಡ್ತಿದ್ದೀವಿ ಇವತ್ತು, ಬದಲಾವಣೆ ಕಾಣಿಸುತ್ತೆ. ಅಯ್ಯೋ ಈ ಮಟ್ಟಿಗೆ ಬರ್ತಾ ಇದೆಯಾ ಅಂತ. ಅಫ್ಕೋರ್ಸ್ ಈ ಥರ ಚಂಡಮಾರುತ ಇದ್ದಾಗ ಅಲೆಗಳ ಏರಿಳಿತ ದೊಡ್ಡ ಮಟ್ಟದಲ್ಲಿ ಇದ್ದೇ ಇರುತ್ತೆ. ಎಡಭಾಗದಲ್ಲಿ ರಸ್ತೆಯಲ್ಲಿ ಆ ಕಾರ್ ಸಿಕ್ಕಾಕೊಂಡಂತಹ ಸಂದರ್ಭ.